ಮೈಸೂರಿನಲ್ಲಿ ಎಚ್.ವಿ. ರಾಜೀವ್ ಸ್ನೇಹ ಬಳಗದ ವತಿಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಸಾಧಕ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸ್ತಾ ಇರುವ ಸಾಧನಾ ಪುರಸ್ಕಾರ ಕಾರ್ಯಕ್ರಮದ ಕುರಿತು ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ. 2025-26ನೇ ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಉತ್ತೇಜಿಸೋಕೆ ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇನ್ನು ದಿನಾಂಕ 19/7/2026ನೇ ಭಾನುವಾರದಂದು ಮೈಸೂರಿನ ಪ್ರಸಿದ್ಧ ಶಾರದಾ ವಿಲಾಸ ಶತಮಾನೋತ್ಸವ ಭವನದಲ್ಲಿ ಈ ಸಾಧನಾ ಪುರಸ್ಕಾರ, ಪ್ರತಿಭಾ ಪುರಸ್ಕಾರ ಹಾಗೆ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ಜರುಗ್ತಾ ಇದೆ. ಇನ್ನು ಸ್ನೇಹ ಬಳಗದ ವತಿಯಿಂದ ಆಯೋಜನೆ ಆಗಿರುವ ಈ ಸಮಾರಂಭದ ಪೂರ್ವ ಸಿದ್ಧತೆಗಳು ಕುರಿತು ಮಾಹಿತಿ ನೀಡೋಕೆ ಪತ್ರಿಕಾಗೋಷ್ಠಿಯಲ್ಲಿ ಕರೆಯಲಾಗ್ತಾರೆ. ಇನ್ನು ಪ್ರಮುಖರಾದ ಶ್ರೀ ಭೈರಪ್ಪ, ಶ್ರೀ ನಂದೀಶ್, ಶ್ರೀ ನಂಜುಂಡಸ್ವಾಮಿ ಹಾಗೆ ಗೌತಮ್ ಜಾಧವ್ ಅವರು ಹಾಜರಿದ್ದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಧ್ಯಮದೊಳಗೆ ಹಂಚಿಕೊಂಡಿದ್ದಾರೆ. ಓದುವ ಹವ್ಯಾಸದೊಂದಿಗೆ ವಿದ್ಯಾರ್ಥಿಗಳನ್ನ ಕನೆಕ್ಟ್ ಮಾಡಬೇಕು ಅಂತ ಆನ್ಲೈನ್ ಇಂಟರ್ನೆಟ್ ಇರ್ಬೋದು, ಸಪೋರ್ಟ್ ಮಾಡೋದು ಭಾಗ ಇರ್ಬೋದು. ಪುಸ್ತಕದ ಹವ್ಯಾಸ ಇತ್ತೀಚೆಗೆ ಮತ್ತಷ್ಟು ಕಡಿಮೆ ಆಗ್ತಿದೆ ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬಂದಿದ್ದಂತ ಅಂಶ ಇತ್ತು. ಅದಕ್ಕೆ ಪ್ರೋತ್ಸಾಹ ಮಾಡಬೇಕು, ಎರಡೆರಡು ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಪುಸ್ತಕದ ಮೌಲ್ಯನ ಕೊಡ್ತಾ ಇದೆ. 90-95 ಇರೋರಿಗೆ 2,000 ರೂಪಾಯಿ ವೋಚರ್ ಕೊಡ್ತಾ ಇದೆ. 85-90 1,000 ವೋಚರು, ಬ್ಯಾಗು ಮತ್ತು ಸರ್ಟಿಫಿಕೇಟ್ ಕೊಟ್ಟು ಆ ಮಕ್ಕಳಿಗೆ ಈ ವರ್ಕ್ಶಾಪ್ ಮುಖಾಂತರ ಅತಿ ಹೆಚ್ಚು ಉಪಯೋಗ ಆಗುತ್ತೆ. ಮತ್ತು ಓದಿ ಕಷ್ಟಪಟ್ಟು ಓದಿದರೆ ಆಸಕ್ತಿ ಅವರಿಗೆ ಬೆಂತಟ್ಟಿ ಪ್ರೋತ್ಸಾಹ ಮಾಡಿ ಇನ್ನಷ್ಟು ಓದುವ ಉತ್ಸಾಹವನ್ನು ಮುಂದುವರಿಸಬೇಕಾದಂತಹ ಜವಾಬ್ದಾರಿಯನ್ನ ಸಮಾಜವಾಗಿ ನಾವು ಬೆಂತಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀ ರಾಜೀವ್ ಸ್ನೇಹ ಬಳಗದ ಎಲ್ಲ ಸದಸ್ಯರು ಆಲೋಚನೆ ಮಾಡಿ ಆ ಕಾರ್ಯಕ್ರಮವನ್ನ ಕೊಟ್ಟಿದ್ದೀವಿ. ನಮ್ಮ ನಿರೀಕ್ಷೆ 1000 ಇತ್ತು. ಇದು ಲೇಟಾಗಿ ಶುರುವಾಗಿರುತ್ತೆ. ಈ ಸಾಲಲ್ಲಿ 500 ಸಂಖ್ಯೆ ಬಂದಿದೆ. ಪ್ರಭಾವಲಿ ಮುಂದಿನ ದಿನಗಳಲ್ಲಿ